ವಿಚಾರಿಸುವ ನೀನುದಾರವು ನಿನ್ನ ನಾಮ ಹಾಕಿದವೇನು ನನ್ನ ವಿರೋಮಣಿ ಅಟ್ಟೆಲ್ಲವರನ್ನ ಗಟ್ಟಿಯಾಗಿ ಮಾತನಾಡಿಸುವ ದಿಕ್ಕುಳ ಸಾರಥಿಯನ್ನು ತಮ್ಮ ನಾಮ ಹಾಕಿದರೆ ಏನು ಬೇಗನೆ ವಿಸ್ತರಿಸುವಂತವರಾಗಿ ಅಪ್ಪ ಸಾರಥಿ ನಾವುದಾರನೇ ಕಾರ್ಯವೇ ಶ್ರೀ ಶಂಕರನ ಶರಣ ಸ್ಮರಿಸುವ ಘನ ಕರಣಿಯಿಂದ ಪ್ರೇಸಿ ಪಾದದಿಂದ ಶೋಭಿಸುವ ಶಾಂತಿಯುತ ಶ್ರೀಮತಿ ಅಮರಾವತಿ ಗೋರಕ್ಕೆ ಇಂದ್ರ ಮಹಾರಾಜರ ಮಟ್ಟದ ರಾಣಿ ಪಣೆ ವೇಣಿ ಸತಿದೇವಿ ಎಂದು ತಿಳಿಯುವ ನಂದನ ಸತಿದೇವಿ ಎಂಬುದು ಗೊತ್ತಾದಂತಾಯಿತು. ಈ ಸಭಾಮಂದಿರಕ್ಕೆ ಬಂದ ಕಾರಣವೇ ತಿಳಿಸುವಂತವರಾಗಿ ಭಾರತಿ ಈ ಸಭೆಗೆ ಬಂದಿರುವ ಕಾರಣವೇನೆಂದರೆ ಏನಿರುವುದು ನನ್ನ ಮುದ್ದು ರಮಣರಾದ ಯಾವುದೋ ಒಂದು ಯುದ್ಧಕ್ಕೆ ಹೋಗುವ ವಾರ್ತೆಯನ್ನು ಕೇಳಿ ಕರಿಬಿಡಿಸಿ ಅಡಿಗಡಿಗೆ ತಡೆವರಿಸುತ್ತಾ ಇತ್ತ ಕಡೆಗೆ ಗೌರವವಾಯಿತು ಗಂಡಿಯ ಸಾರಥಿ ತಮ್ಮ ಕಾರ್ಯವನ್ನು ತಿಳಿಸಿಕೊಂಡು ಹೋಗುವಂತವರಾಗಿ ಮಂಗಲಗಳಲ್ಲಿ ಮೇಲೆ ಕೇಳುವಂತವಳು ಇದ್ದಿದ್ದೇನೆ ದೇವ ಹೇಳುತ್ತೇನೆ ಹೇಳುವಂತವಳು
ಇಂದಿನ ದಿವಸ ಆ ಕಂದನನ್ನು ಕೂಡಿಕೊಂಡು ಅತಿಬಲಯುಕ್ತರಾಗಿ ಐರಾವತವನ್ನು ಏರಿ ವಜ್ರಾಯುಧವನ್ನು ಧರಿಸಿ ಸಿದ್ಧನಾಗಿ ಹೋಗುವುದು ಎಲ್ಲಿಗೆ ಈ ನಿಮ್ಮ ಪತಿಗಳ ಮುಂದೆ ಹೇಳಬೇಕು. ಹೇಳುತ್ತೇನೆ ಕೇಳುವಂತವಾಗು. ಮುನಿಗಳಿಗೆ ಘೋರತರವಾದ ಉಪದ್ರವವನ್ನು ಕೊಟ್ಟು ಅವರ ಯಜ್ಞಾದಿಗಳನ್ನು ಕೆಡಿಸಿ ಭಂಗಪಡಿಸಲು ಎಂಬ ಸುದ್ದಿಯಂ ಕಾಶ್ಯಪ ಮಹಾಮುನಿಗಳಿಂದ ಕೇಳಿ ಅವರನ್ನು ಮಾಡಿ ಬರಬೇಕೆಂದು ನಾನು ಮುನಿಗಳಿಗೆ ಅಭಯವನ್ನು ಕೊಟ್ಟ ಕಾರಣ ಎನ್ನ ಕಂದನಾದ ಜಯಂತನನ್ನು ಕೂಡಿಕೊಂಡು ಚತುರಂಗ ಮಹೋತ್ಪುರಯುಕ್ತನಾಗಿ ಯುದ್ಧಕ್ಕೆ ಹೊರಡುವ ಸಿದ್ಧತೆಯಿಂದ ನಿಂತಿರುವೆನು. ಹೇ ಕಾಂತೆ, ನಿನಗೆ ನಡಿ ನಡೆಯ ಕಾಂತೆಯ ಅಂತಃಪುರಕ್ಕೆ ಮದುವಂತೆ ಹೋಮಾದಿಗಳನ್ನು ಕೆಡಿಸಬೇಕಾದರೆ ಆದರೆ ಅವರು ಬಲ್ಲವರೇ ಇರಬೇಕು. ಹೌದು ಹೌದು, ಅವರು ಬಲ್ಲವರೇ ಇರಬೇಕು. ಚೆಲ್ಲಾಟವು ನಡೆಯುತ್ತದೆ. ಆ ಬುಲ್ಲರು ಕೂಡ ಯುದ್ಧವು ಮಾಡಬೇಡ. ತಲ್ಲಿಲಿದ್ದನಾದ ಕೃಷ್ಣಗೀಶನು ಮೆಚ್ಚನು. ಹೆಚ್ಚಿನ ಯುದ್ಧವನ್ನು ಬಿಟ್ಟು ಬಿಡಯ್ಯ ಮುದ್ದು ರಮಣನೆ. ಹೇನ ಮಂಗಳಾಂಗಿಳ ಸುಮಂಗಳ ಸಜ್ಜತೆಗೆ ವಲ್ಲಭ ಹೇಳುತ್ತೇನೆ ಕೇಳುವಂತವರು ಹೇಳುವಂತವರಾಗಿದೆ. ಏನೇ ಆಲಂಕಾಧೀಶರನ್ನು ಸಹಿಸಬೇಕಾದರೆ ಸಾಮಾನ್ಯ ಹೇಗೆ ಕಾಲಿನಿಂದ ದಾಟುವ ಹಾಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ಶಸ್ತ್ರವಾದ ರಾವಣಾಧೀಶ್ವರನನ್ನು ಯುದ್ಧದಲ್ಲಿ ಕೊಲ್ಲಲು ಸಹಾಯ ಮಾಡಿದರು. ಏನೇ ರಮಣ, ಕಪಿವೀರನು ಯಾರನ್ನು ಸಹಾಯ ಮಾಡದಿದ್ದರು ದೇವರ ಸಹಾಯದಿಂದ ಆ ಲಂಕಾಧೀಶನಾದ ರಾವಣನನ್ನು ಶ್ರೀರಾಮಚಂದ್ರನು ನಾಶ ಮಾಡಿದ್ದೇವೆ. ರಾಜೇಂದ್ರ ಮುಖಿ ಹೇ ಪ್ರಿಯ, ಹೇ ಪ್ರಿಯ, ಅದೇ ಹೇಳುವಂತದ್ದು. ಆದಿಕೇಶನು ಮೆಚ್ಚನು. ಯುದ್ಧದ ಇಚ್ಛೆಯನ್ನು ಬಿಟ್ಟು ಅಚ್ಚುಕನಸಿನಿಂದ ಇರುವುದು ಒಳ್ಳೆಯದು. ಆ ಹುಚ್ಚರಾದ ಮುನಿಗಳ ಮಾತಿಗೆ ಕಸಿಬಿಸಿಗೊಳ್ಳದೆ ತರವಲ್ಲ ಪ್ರಿಯನೇ. ರಮಣ ಹೇಳುತ್ತೇನೆ ಕೇಳುವಂತದ್ದು.
ಪರಿಹಾರಕ್ಕೋಸ್ಕರ ಚತುರಂಗ ಬಲಯುಕ್ತನಾಗಿ ಯುದ್ಧಕ್ಕೆ ತೆರಳುವೆನು. ಕಾಮಿನಿ ಹಂಸಗಾಮಿನಿ ವಲ್ಲಭಿ ಹೇಳುವಂತವರಾರು ಅವರ ರಕ್ತ ಸರಮಂಡಲ ಸಹಿತ ಭಯಭಂಜಿತರಾಗಿ ಭವಾವಿನ ಮಾಡಿ ಓಡಿಸಿ ಬಿಡುವರು. ಏನೇ ರಮಣಿ, ಆ ಪುಡಿಯೊಳಗೆ ಬಿರಿಯುವ 3,000 ರಕ್ಕಸರಿಗೆಟ್ಟವರು ಅವರ ಪರಿವಾರವಾದರೂ ಎಟ್ಟಬಹುದು. ಈಗಲೇ ಜಾಗೃತಿಯಿಂದ ಹೋಗಿ ಆ ಮಧೋಂದರ ರಕ್ಕಸರಿಗೆ ಅವರನ್ನು ಹೊಟ್ಟು ತುಳಿದ ಹಾಗೆ ತುಳಿ ಬಿಡುವರು. ತಿಳಿತೇನೆ ಸಡಗದ ಬಡಿದಿ ಮಡಿಯಳೆ. ಹೇ ಪ್ರಿಯೆ, ಅದೇನು ಹೇಳ್ತಿಕ್ಕೋ ನಾವು. ಎಲ್ಲಿಯೇ ಧಕ್ಕೆ ಮಾಡುವರು. ಸದ್ಯಕ್ಕೆ ಬೇಡಯ್ಯ ರಮಣ ವರ್ಣ ಪರಿಹಾರ ಮಾಡುವುದೆಂದು ನಾನು ಮುನಿಗಳಿಗೆ ಅಭಯ ವಚನವನ್ನು ಕೊಟ್ಟೆನು. ಆದರೆ ರಾಣಿ, ಈಗ ಕೊಟ್ಟ ಬಾಸಿಗೆ ತಪ್ಪಿದರೆ ಸುರಲೋಕ ಒಡೆಯನಾದ ದೇವೇಂದ್ರ ಮಹಾರಾಜನ ಮುಂದಿಗೆ ಭಂಗವರು ಅವರು ನನಗೆ ಮಾಡುವುದಾದರೆ ಈಗಲೇ ಜಾಗೃತಿಯಿಂದ ಹೋಗಿ ಆ ಮಧಾಂಧರ ರಕ್ಕಸನ್ನು ಸಂಹರಿಸಿ ಬರಲಿಕ್ಕೆ ಆಚಾರಗಳು ಯಾವುವು ಹೇಳಿ ನಾಚಿ. ಕಾಂತಾಮಣಿ ಹೇಳುವಂತವಳದು ಅದು ಏಕೆ ಸಲ್ಲದು ಪ್ರಿಯೆ? ಆ ಕುಲ್ಲರು ಕೂಡ ಇದ್ದವು ಮಾಡಬೇಡ. ಸಲ್ಲಲಿತನಾದ ಕುಷ್ಟಗೀಚನು ಮೆಚ್ಚನು. ಹೆಚ್ಚಿನ ಇದ್ದವನ್ನು ಬಿಟ್ಟು ಬಿಡಯ್ಯ ಮುದ್ದು ಕಾಂತನೆ. ತರುಣಿ ಬಿಡಿಯಳೆ ಹೇಳುತ್ತೇನೆ ಕೆಲವಂತವಳಾಗು. ನೀನು ನನಗೆ ಕ್ಷಣಕ್ಕೆ ರಣರಂಗಕ್ಕೆ ಹೋಗಬೇಕೆಂಬುದಕ್ಕೆ ನಾನೇನು ರಣ ಹೇಳಿಯೇ ಶ್ರೀ ಹೊಚ್ಚಿ ಎತ್ತರದಿಂದ ಮಾತನಾಡು. ಏನೇ ರಮಣಿ, ಸಮರ ಮಂಡಲದಲ್ಲಿ ಶತ್ರು ಭಯದಿಂದ ಅಂಜಿ ಓಡಿ ಹೋಗುವುದಕ್ಕಿಂತ ಸಂಗ್ರಾಮ ಮಂಟಪದಲ್ಲಿ ಸತ್ತು ಬಿದ್ದು ವೀರ ಸ್ವರ್ಗ ಪಡೆಯುವುದೇ ನಮ್ಮ ಧರ್ಮ. ರಮಣಿ, ನಿನಗೆ ಚಿಂತೆ ಅದಕ್ಕೆ ಬೇಕು. ನಡಿನಡಿಯ ಕಾಂತೆ ಅಂತಃಪುರಕ್ಕೆ ಮದುವಂತೆ. ಅಪ್ಪ ಸಾರಥಿ, ವಲ್ಲಭಿ, ಮಣಿಮುಟಕ ವರ್ಣಕರಾದ ಪ್ರಾಣಪ್ರಿಯರಿಗೆ ಏನು ಹೇಳಿದರೂ ಕೇಳದೆ ಹೊರಟು ಹೋದರು. ಇನ್ನು ಮಾಡಬಹುದು ಎಂದು ನನ್ನ ಮಂದಿರಕ್ಕೆ ತೆರಳುತ್ತೇನೆ. ಕಂದನಿಗೆ ಅಪ್ಪಣೆಯನ್ನು ಕೊಟ್ಟಿದ್ದಾರೆ. ಅಪ್ಪಣೆಯನ್ನು ಕೊಡುವಂತ ಕುಮಾರ ಹೋಗಿ ಬರುವಂತನಾಗು. ಹಾಗೆ ಆಗಿದ್ದಾಗ ಹೋಗಿ ಬರುತ್ತೇನೆ. ಚತುರಂಗಬಲಯುಕ್ತರಾಗಿ ಯುದ್ಧಕ್ಕೆ ಬರುವಂತೆ ಭಯಂಕರವಾಗಿ ಮಾಡುವಂತೆ ಧ್ವನಿಯಾಗುತ್ತದೆ. ಈ ಯುದ್ಧದಲ್ಲಿ ಭೈರವರಾಗಲಿ ಭೋಕ್ತವರವರೆಗೆ ಬಂದರೆ ಅವರನ್ನು ಚಿತ್ರ ಮಾಡಿ ಗಗನಕ್ಕೆ ಹಾರಿಸಿ ಬಿಡಿದೆ ಮತ್ತು ಗಜತುರ ಚೆಂಡುಗಳನ್ನು ಆಡಿಕೊಂಡು ಮಾಡಿ ಆಡಿಬಿಡಿದೆ.
ಹೇ ಅಗ್ಗಜ, ಹೇ ತಮ್ಮ, ಸಿಟ್ಟಿನ ಅಪ್ಪಣೆಯನ್ನು ಕೊಡುವಂತವರಾಗು ಅಗ್ಗಜ. ಹೇ ತಮ್ಮ, ಹಾಗಾದ್ರೆ ಹೆಚ್ಚಿಗೆ ಅದೇ ಹೇಳುವಂತವರಾಗು. ಭಕ್ತರೇ ಬರಲಿ, ಕ್ಷುದ್ರ ದೇವತೆಗಳೇ ಬರಲಿ, ಅವರನ್ನು ನಿನ್ನ ಸ್ಥಳಗಳಿಂದ ಅವಶ್ಯ ಛೇದಿಸಿ ಮರಳ ಭೂತಗಳಿಗೆ ಆಹುತಿಯನ್ನು ಕೊಟ್ಟು ಬೋರಯ್ಯ ಮಣಿಕಾಸುರನೇ. ಹಾಗೆ ಆಗಲಿ ಅಗ್ಗಜ. ಈಗ ರಥವನ್ನು ಹೊಡಿತೆ. ಸಮೀಪಕ್ಕೆ ರಥವನ್ನು ಹೊಡಿ. ಶಿವನೇ ಬರಲಿ, ಬ್ರಹ್ಮ ಎಷ್ಟು ದೇವತೆಗಳಾಗಲಿ, ಅವರ ಶಿರವನ್ನು ಹಲ್ಲು, ಅವರ ರಕ್ತವನ್ನು ತಡೆದು ಗಣನೆ ಎತ್ತಿ ಉಳಿದವರ ಪಲಾಯನವಾದರು. ಮುಂದೇನು ಮಾಡಬೇಕು ಹೇಳಯ್ಯ ಸಾಧ್ಯ. ಹೇ ಅಗ್ಗಜ, ಹೇ ತಮ್ಮ, ನೀನು ಯಾರು? ನಿನ್ನ ಚರಿತ್ರೆ ಏನು? ಮುನಿಗಳ ಬೆಂಬಲವಾಗಿ ಬಂದಿವೆ. ಹೌದು ಮಾರ್ಕ, ನಿನ್ನ ಕರೆಗಳನ್ನು ಒಂದೇ ಒಂದು ಬೋನಿಂದ ಛೇದಿಸಿ ಗಗನಕ್ಕೆ ಹಾಕಿ ಬಿಡುವೆ. ಮುಂದಕ್ಕೆ ಬಂದು ಯುದ್ಧವನ್ನು ಮಾಡಲೇ ಬುದ್ಧಿ. ನಿನ್ನ ಗಟ್ಟನ್ನು ಮುರಿಯೋದಕ್ಕೆ ಸಾಕ್ಷಾತ್ ಇಂದ್ರನ ಮಗನಾದ ಜಯವಂತ ಭೂಪ ಕುಮಾರನು ಬಂದಿದ್ದ. ನಿನ್ನ ರಕ್ತವನ್ನು ಭೂತಲಕ್ಕೆ ಸುರಿಸಿ ಪಿಶಾಚಿಗಳಿಗೆ ಆಹುತಿಯನ್ನು ಕೊಡುವೆ ಎಂದ ಬಾಣಗಳ ಸಹಿಸಿಕೊಳ್ಳಲೇ ಮದ ಅಂದವ. ಬಾಣವನ್ನು ಇಟ್ಟು ನಿನ್ನ ಚಿರವನ್ನು ಹೊಡೆದು ರಕ್ತದ ಧೋರಿಯನ್ನು ಹಾಕಿಬಿಡುವೆ. ಬೇಗನೆ ನೋಡಿಕೊಳ್ಳುವಂತವರಾದರೆ ಜಯವಂತರೇ. ಕುಂದನಾದ ಕಲ್ಲ ಮಣಕಾಸ್ತನೆ ಹಾಗಾದ್ರೆ ಹೇಳ್ತೇನೆ ಭಗವಂತವರಾಗ ವಿಚಿತ್ರ ಚಿತ್ರ ಮಾಡಿ ನಿನ್ನ ತಲೆಗಳನ್ನು ತೋರಿಸಿದ್ದೇನೆ. ತಾಳ ತಾಳ ಹೋಗದ ಹಂದವ ಎಲ್ಲೋ ಕೇಳುವಂತವರಾಗ ಓಡುವುದನ್ನು ಬಿಡು. ಕಾಡ ಯುದ್ಧವನ್ನು ಮಾಡು. ನಿನ್ನನ್ನು ಈ ಧರಣಿಗೆ ಒದಗಿಸಿಬಿಡುವೆ. ಇದಕ್ಕೆ ಹೋಗುವಂತ
ಸುಕುಮಾರನಾದ ಜಯಂತನನ್ನು ಜಯಿಸಿದನೆಂದು ಬೇರಿದ ಕಪಿಯಂತೆ ಮೆರೆಯುತ್ತಿರುವ ಮಧಾಂಧ. ಹೌದು ನಿನ್ನ ಬೆಂಕವನ್ನು ಮುರಿದು ಆ ಶಂಕರನ ದೇವತೆಗೆ ಆಹುತಿಯನ್ನಾಗಿ ಪಡೆದ ಮೂರ್ಖ. ಅತಿ ಕೋಪದಿಂದ ಮಧೋನ್ಮತ್ತನಾಗಿ ಮುನಿಗಳಿಗೆ ಮೃತ್ಯು ಸ್ವರೂಪವಾಗಿರುವೆ. ಹೌದು ನೀಚಾತ್ಮ, ನಿನ್ನ ನಾಲಿಗೆಯನ್ನೇ ಕಿತ್ತು ಬಿಡುವನು. ಜಾಗೃತಿಯಿಂದ ಯುದ್ಧ ಮಾಡಲೇ ಅಧಮ. ಹಾಗಾದ್ರೆ ಹೇಳ್ತೀನಿ ಹೇಳುವಂತವನಾಗ. ನಿಲ್ಲದೆ ಯುದ್ಧವನ್ನು ಮಾಡು. ನಿನ್ನ ಮಗನನ್ನು ಯುದ್ಧದಲ್ಲಿ ಓಡಿಸಿದೆಂದು ಹಗೆಯಿಂದ ಬಂದಿಲ್ಲ ಕುಲ್ಲ. ಬೇಗನೆ ಬಂದು ಯುದ್ಧಕ್ಕೆ ಮೆಚ್ಚುಗೆಯ ಮಾತುಗಳನ್ನು ಆಡಿದರೆ ಹೆಬ್ಬಾಳಿನ ಶರಗಳಿಂದ ನಿನ್ನ ಸಿರದಲ್ಲಿ ಚುಚ್ಚಿ ನಿನ್ನ ರಕ್ತವನ್ನು ಇಳಿಸಿ ಬಿಡುವನು. ನೋಡಿಕೊಳ್ಳುವಂತವನಾಗುವ ಮಸಾಂಧ. ಹೊಗಳವಂತವನಾಗ ಮೂರ್ಖ. ಪ್ರತಿ ಭಾರವನ್ನು
ನೋಡುತ್ತೇನೆ. ಮೂರ್ಖ ನೋಡಿಕೊಳ್ಳುವಂತವರಾಗಲೇ ಕಷ್ಟದೇವೇಂದ್ರ. ಮೂರ್ಖ ನನ್ನ ವಜ್ರ ಆಯುಧವು ನಿನ್ನನ್ನು ಈಗಲೇ ತೆರಳಿಗೆ ಕಡೆಯಿತು. ಇದರ ಘಾತಕವನ್ನು ತಾಳಿಕೊಳ್ಳುವಂತವನಾಗಬಹುದಲ್ಲ. ಪ್ರಯಾಸವಿಲ್ಲದೆ ಮಲಗಿಕೊಂಡಿರುವುದು. ಈಗ ಎನ್ನ ಶರಗಳಿಂದ ನಿನ್ನ ಶರೀರದಲ್ಲಿ ಚುಚ್ಚಿ ನಿನ್ನನ್ನು ನಿತ್ರಾಳನಾಗಿ ಮಾಡಿಬಿಡುವೆನು. ಅಂತ ಪರಾಕ್ರಮ ಆದರೆ ನನ್ನೊಡನೆ ಯುದ್ಧಕ್ಕೆ ನಿಲ್ಲು. ಅಮ್ಮಮ್ಮ ನಿನ್ನ ಅಟ್ಟಲಿದ್ದರೆ ಎನಗೆ ಮಲ್ಲಾಸುರನೆಂದು ನಾವು ಏಕಕ್ಕೆ ಬೇಕು. ಭ್ರಷ್ಟ ಯುದ್ಧಕ್ಕೆ ಇದು ಸಾರಥಿ, ಈ ಭ್ರಷ್ಟನ ರಕ್ಕಸರಿಂದ ಆತನಿಗೆ ಜಯವಾಗುವ ಲಕ್ಷಣವಿಲ್ಲ. ಹೌದು ಹೌದು ದೇವ. ಯಾಕಂದರೆ ಯಾಕಿರುವುದು? ನನ್ನ ಲೋಲ ವಜ್ರಾಯುಧವು ಜಾರಿ ಬಿದ್ದು ಹೋಯಿತು, ಐರಾವತವು ಮಲಗಿಕೊಂಡಿತು. ಹೌದು ಹೌದು. ಮುಂದೆ ಮಾಡುವುದೇನು? ಏನು ಮಾಡಂಗಿರಿ? ಅವನ ಶರಗಳಿಂದ ನನ್ನ ಶರೀರವೆಲ್ಲವೂ ಚಿತ್ರವಾಗಿ ಸತ್ಯಕ್ಕೆ ನನ್ನ ಪ್ರಾಣವೇ ಉಳಿಯುವಂತಿಲ್ಲ. ಹೌದು. ನಾನು ಇಲ್ಲಿ ನಿಂತರೆ ಈ ರಕ್ಕಸನ ಕೈಯಲ್ಲಿ ಉಳಿಯಲಾರೆ. ಇಲ್ಲಿಂದ ಪಲಾಯನ ಮಾಡುವುದೇ ಲೇಸ ಕಾಣುತ್ತದೆ. ಹೌದು ಹೌದು ದೇವ. ಇನ್ನು ಮೇಲೆ ಸುರಲೋಕಕ್ಕೆ ಸಾರಿಯಲ್ಲಿಟ್ಟು ಅವರೊಡನೆ ಯುದ್ಧವನ್ನು ಮಾಡಿ ಅವರ ಐಶ್ವರ್ಯವನ್ನೆಲ್ಲ ಸೆಳೆದುಕೊಂಡು ಬರಬೇಕು. ಮಣಿಕಾಸುರನೇ, ಹೇಗೆ ಸುರಲೋಕಕ್ಕೆ ರಥವನ್ನು ಹಾರಿಸುವಂತವನಾಗು. ಶಾಸ್ತ್ರದಿಂದ ನೀವು ನಡೆಯುವಂತವರಾಗಿ ಐರಾವತವನ್ನು ಮರಿಕೊಂಡಿತು. ಮುಂದೆ ಮಾಡುವುದೇನು? ನಮಗೆ ಈಶನ ಅಂತಃಕರಣವೇ ತಪ್ಪುತ್ತ ಯಾವ ಮುನಿಪುಂಗವ? ಅಯ್ಯೋ ಅಯ್ಯೋ, ಅತಿ ಪರಾಕ್ರಮನಾದ ದೇವೇಂದ್ರನೇ ಹೀಗಾದ ಮೇಲೆ ನಮ್ಮ ಗತಿಯಲ್ಲಿ ಕೇಳುವರಾರಯ್ಯ ಯತಿಗಳೇ. ಅಯ್ಯೋ ಶಂಭೋ ಶಂಕರ ಅಂಬಿಕಾ ವದನೆ, ನಂಬಿದ ಭಕ್ತರನ್ನು ಕಾಪಾಡುವ ಶಕ್ತಿಯು ನಿನ್ನದಲ್ಲದೆ ಮತ್ತಿನ್ಯಾರು ದೇವ? ಸುರಲೋಕದ ಒಡೆಯನಾದ ದೇವೇಂದ್ರನು ಕಂಗೆಟ್ಟುವ ಮುಂದೆ ಕಾಣಿಸುವುದಲ್ಲದೆ ಮಾಡುವುದೇನು? ಹರ ಹರ ಶಂಕರ. ಯಾವಾಗ ಯಾವ ಕಾರ್ಯವಾಗಬೇಕೆಂದ್ರು ಬ್ರಹ್ಮ ಸಂಕಲ್ಪ, ಅವಾಗೆ ಆ ಕಾರ್ಯವು ಸುಮ್ಮನೆ ಚಿಂತಿಸಿ ಪ್ರಯೋಜನವಿಲ್ಲ. ಸದ್ಯಕ್ಕೆ ನಮಗೆ ಗತಿಸಿದ ಮಣಿ ಮಲ್ಲಾಸುರರ ಕಾಟು ಪರಮೇಶ್ವರನನ್ನು ಬಿಟ್ಟು
ಉಳಿದ ಬ್ರಹ್ಮ ವಿಷ್ಣುಗಳಿಂದ ಶಮನವಾಗುವಂತಿಲ್ಲ. ಶ್ರೀ ಶಂಕರನನ್ನು ಪ್ರಸನ್ನವಾಗುವಂತೆ ಘೋರ ತಪಸ್ಸನ್ನಾಚರಿಸಬೇಕು. ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಶ್ರೀ ಶಂಕರನ ಪಾದ ಪದ್ಮಗಳನ್ನು ನಂಬಿದವರು ಯಾರು ಚಕ್ಕಿಲ್ಲ, ಕೆಡುವುದಿಲ್ಲ, ಕೆಡಲಿಕ್ಕಿಲ್ಲ. ಹಿಂದಕ್ಕೆ ಇಂಥ ಘೋರ ರಕ್ಕಸರ ಬಾಧೆಯನ್ನು ನಿವಾರಿಸಿದ ಮಹಾಮಹಿಮ ಈ ಶಂಕರನು ಅಂಧಕ ಜಲಂಧರಾದಿಗಳನ್ನು ಸಂಹರಿಸಿ ಭೂಭಾರವನ್ನು ಇಳಿಸಿದ ಕೃತಜ್ಞಶಾಲಿಯು ಇದೇ ಶಂಕರನಲ್ಲವೇ? ಎಲೈ ದೇವೇಂದ್ರ ಮನಸ್ಸೋತ್ತಮರೇ, ಗುರುಗಳೇ, ಕೆಲವುದಿಂದ ಭೂಭಾರವೇ ಜಾಗ್ರತೆ ಪ್ರಸನ್ನರಾಗಿ ಶ್ರೀಶಂಕರನನ್ನು ಒಲಿಸಿಕೊಳ್ಳುವುದು ಯುಕ್ತವು ಮತ್ತು ನಿಮ್ಮ ಪ್ರಥಮ ಕರ್ತವ್ಯವು. ಅಂದ ಮೇಲೆ ನಮ್ಮ ಎಲ್ಲಾ ಋಷಿಗಳು ದೇವೇಂದ್ರನನ್ನು ಕೂಡಿಕೊಂಡು ಜನಸಂಚಾರವಿಲ್ಲದೆ ಇರುವ ಹಿಮಾಚಲ ಗುಹೆಯಲ್ಲಿ ಸೇರಿ ಶಿವನನ್ನು ಕುರಿತು ಘನಘೋರ ತಪಸ್ಸನ್ನು ಆಚರಿಸೋಣ. ನಡೆಯಿರಿ, ನಡೆಯಿರಿ, ಜಾಗ್ರತೆಯಾಗಿ ನಡೆಯಿರಿ ಪುಂಗವರೇ ಮತ್ತು ಇಂದ್ರನೇ.
ಗತಿ ಅತಿ ಬಲವಂತರಾದ ಮಹಾರಾಜರು ಈಗಿನ ಎಳ್ಳೆಯಲ್ಲಿ ಗೆಲ್ಲದಂತಾಯ್ತು. ಹೇ ಪುಲ್ಲ ಲೋಚನೆ ಹೇಗೆ ಮಾಡ ನಮ್ಮ ಸಖಿಯಳೆ. ಹೇ ಅತಿಮಣಿ, ಮುತ್ತಿನ ಕಣಿ, ನೀನು ಬಹಿರ್ಗತರಾಗಿ ಈ ಕೀಳರ ಮುಂದೆ ಸಪ್ತಪುರ ಪರ್ವತಗಳನ್ನು ಪೂರ್ವ ತಳಕ್ಕೆ ಕಾಣುವಂತೆ ಕೂಗುವರು ಯಾರು? ಇಂಥ ಧ್ವನಿಯನ್ನು ಕೇಳಿ ಎಲ್ಲಾದರೂ ಹೋಗಿ ಅಡಗಿಕೊಳ್ಳ ನಮ್ಮ ಹೇಳಿದಾಗಿಂತೆ. ಹೇ ಸಖಿ ಹೇಳ್ತೇನೆ ಕೇಳುವಂತವಳಾಗು. ನಮಗೆ ಬಂಧನವೇ ಬಂದು ಬದಿಗೆ ತಮ್ಮ ಸಖಿಯಳೆ. ಹೌದು ಹೌದು, ಇಲ್ಲಿಗೆ ಬಂದರು. ಮುಂದೇನು ಗತಿಯಮ್ಮ ಮಂದಯಾನಿ? ಈ ಸ್ವರ್ಗದ ವಿಸ್ತಾರವನ್ನು ನೋಡು. ರಕ್ತ ನೋಡಿ ರಕ್ತ ಮುತ್ತಿನ ಗೊಂಚಲಗಳಿಂದ ಸಂಚಿತವಾಗಿ ರಕ್ತದಿಂದ ಕೆತ್ತಿಸಿರುವ ಶಿವಾಲಯದ ಮಂಟಪದ ಮೇಲೆ ಒಬ್ಬರಿಗೆಯಂತೆ ಜಗ ಜಗಿಸುತ್ತಿರುವ ವಜ್ರಕಲಗಳನ್ನು ಶರಗಳನ್ನು ನೋಡಿದೆಯಾ? ಈ ಮಧ್ಯರಂಗದ ವಿಸ್ತಾರವನ್ನು ನೋಡು. ಕಪಿಲ ಏನು ಸಿಂಗಾರವಾಗಿರುವುದಲ್ಲ. ಹೌದು, ಕಪಿಲ ಕಮಂಡಲ ಸ್ಥಾನಗಳಿಂದ ಜಗ ಜಗಿಸುವ ಎಳೆ ತುಂಬಿಯ ಪುಂಗಿಯ ನಾಡುಗಳನ್ನು ನೋಡಿದೆಯಾ? ಈ ಅಮರಾವತಿಯ ಉದ್ಯಾನವನದಲ್ಲಿರುವ ಬಾಳೆ, ತಾಳೆ, ತೆಂಗು, ಖರ್ಜೂರ, ಲಿಂಬೆ, ಚಂಬುಕ ಮೊದಲಾದ ವಿಳಾಸಗಳನ್ನು ಕಂಡಿಯೋ ಮಣಿಕಾಸುರ? ಇದು ಅಲ್ಲದೆ ಫಲಭರಿತವಾದ ಬಾಳೆಯ ತೋಪುಗಳಿಂದ ಸಂತೋಷವಾಗುವಂತೆ ಇದರ ಪರಿಯಂ ಎಲ್ಲವೂ ಕಮದಿರುವುದು. ಹೌದಾ? ಇಂಥ ಉತ್ಸಂಗಗಳು ಆ ಈಶ್ವರನು ಈ ಬಂಡ ದೇವೇಂದ್ರನಿಗೆ ಅವರ ಚಿತ್ತಲ ಉಗ್ರವಾದ ತಪಸ್ಸನ್ನು ಮಾಡಿದವರಲ್ಲವೇ? ಅಂದ ಮೇಲೆ ಅವರಿಗೆ ಕಾಮಧೇನು ಕಲ್ಪವೃಕ್ಷೆ ಚಿಂತಾಮಣಿ ಅಗಮ ಅಧಿಕ ಸಂಪತ್ತಿಗೆ ಇನ್ನು ಮೇಲೆ ಇದಕ್ಕೆ ನಾವೇ ಒಡೆಯರೆಂದು ಮಣಿಕಾಸುರ ಜೈಲೇರಿಯನ್ನು ಒಡೆಯುವಂತವರಾಗು. ಹಾಗೆ ಮಾಡ್ತೀರಾ? ಹೇ ಪುಣ್ಯ ಪಿತಾಮಹ ಮಣಿಕಾಸುರ ಸಿಕ್ಕರು ಸಿಕ್ಕರು ರಂಭಾ ಓರ್ವಶಿ ಸಿಕ್ಕರು. ಇವರನ್ನು ಧಕ್ಕಿ ಮಾಡಿದೆ, ಇವರ ರಕ್ತವನ್ನು ಕುಡಿದೆ. ಹೇ ಅಗ್ಗಿದ, ಹೇ ತಮ್ಮ, ಇನ್ನು ಆಚುಂತೆ ಮಾಡಿಬಿಡಿದರು. ಇವರನ್ನು ಬಿಡದಂತೆ ಎಷ್ಟು ಕೇಳಿದರೂ ಬಿಡದಂತೆ ನಮ್ಮ ಮಂದಿರಕ್ಕೆ ಎಳೆದುಕೊಂಡು ಬರುವಂತವರಾಗು. ಯಾಕಾಗಲು ಇಲ್ಲದೆ ನಮ್ಮ ಸೆರಗನ್ನು ಹಿಡಿದು ಪರಿಪರಿಯಿಂದ ಕಾಡಿದರೆ ನಿನಗೆ ಮರಣವು ತಪ್ಪದು ತಪ್ಪದು. ಹಿಂದಕ್ಕೆ ದುರಳನಾದ ರಾವಣ ಮತ್ತು ಅಂಧಕಾಸುರ ಇವರ ಗತಿ ಏನಾಯಿತು ತಿಳಿದು ನೋಡು ರಕ್ಕಸ. ರಕ್ಕಸೆಯಿಂದ ನೀನು ಸೊಕ್ಕಿನಿಂದ ನಮಗೆ ತೆಕ್ಕಿಯನ್ನು ಮಾಡುವುದು ತಕ್ಕದ್ದಲ್ಲ. ರಾತಿ ಇಲ್ಲದೆ ನೀರನ್ನು ಕಾಡುವುದು ಹಿತವಲ್ಲ. ಜಾಸೂರ ದೈತರ ಗತಿ ಏನಾಗಿತ್ತು ಗೊತ್ತಿದ್ದರೆ ಹೇಳುತ್ತೇನೆ ಕೇಳುವಂತವನಾಗು. ನನ್ನ ಕುಜಬಲದ ಪರಾಕ್ರಮದ ಮುಂದೆ ನಿಲ್ಲುವ ವೀರಾದಿ ವೀರರು ಈ ಲೋಕದಲ್ಲಿ ಯಾರಿರುವರು? ಸುರಗುಣ, ಗಂಧರ್ವ, ವಿಷ್ಣು, ಮಹೇಶ್ವರ, ದೇವಾನುದೇವರು ನನ್ನ ದಾಳಿಗೆ ಪಲಾಯನ ಮಾಡಿದ್ದಾರೆ.
ಉಳಿದವರ ಅಜ್ಞಾತವಾಸಿಗಳಾದರೂ ಒಲ್ಲಿನ ಕುಲ್ಲರ ಶಿರವನ್ನು ಹೊತ್ತು ಅವರ ರಕ್ತವನ್ನು ಸರಣೆ ಕುಡಿದು ಧರಣೆ ತೆಗೆದುಬಿಟ್ಟರು. ಈ ಬಲ್ಲಿದ ಮಣಿಕಾಸುರನಿಗೆ ಸುಮ್ಮನವನ್ನು ಕೊಟ್ಟು ನಮಿಸುವಂತವಾಗಿ ನಿಮ್ಮ ಕುಂಭಕುಟಗಳನ್ನು ತುಂಬಿಸಿಕೊಟ್ಟರೆ ಸಂಭ್ರಮವನ್ನು ಪಡಿಸುವೆ. ನಿಮ್ಮ ಹಂಬಲವನ್ನು ಬಿಟ್ಟು ಸುಮ್ಮನವನ್ನು ಕೊಟ್ಟರೆ ನಟ್ಟಗಾವು. ಇಷ್ಟು ತಿಳಿಯದೆ ಕಷ್ಟ ಮಾತ್ರವನ್ನು ಆಡುವುದಿದೆ ಮೂರ್ಖ ಸ್ತ್ರೀಯರೇ. ಹೇಳ್ತೀನಿ ಕೇಳುವಂತವನ ನಿನಗೆ ಮರಣವು ತಪ್ಪದು ಎಂತೆಂತವರ ಗತಿ ಏನಾಯಿತು ತಿಳಿದು ನೋಡು ರಕ್ಕಸ. ಈ ಬಟ್ಟೆ ಗಂಗಳೆಯರನ್ನು ಕಷ್ಟಪಡಿಸಲು ಕೆಟ್ಟು ಹೋಗುವರಲ್ಲದೆ ನೀನು ಎಷ್ಟು ಮಾತ್ರಕ್ಕೂ ಉಳಿಯಲಾರಿ. ಸೃಷ್ಟಿಯ ಮದೇವನು ನಿಮ್ಮನ್ನು ಕುಟ್ಟಿ ನರಕಕ್ಕೆ ಅಟ್ಟು ಬಿಡುವನು. ಪರನಾರಿ ಪತೀತ ಬಂದು ಕೋಟಿ ಪುಣ್ಯ ವಿನಯಿಸಿ. ಇದರ ಅರ್ಥವೇನೆಂದರೆ ಪರ ಸ್ತ್ರೀಯರನ್ನು ಕಾಣಲು ಕೋಟಿ ಪುಣ್ಯ ಮಾಡಿದರೂ ನಾಶವಾಗುವ ಎಂಬಂತೆ ವಾಕ್ಯ ಇರುವುದು ಕೇಳಲು ರಕ್ಕಸ. ದುಷ್ಟತನದಿಂದ ಕೆಟ್ಟು ಹೋಗುವುದೇನು ಇಚ್ಛೆ? ನಮ್ಮಂತ ಸ್ತ್ರೀಯರನ್ನು ಮುಟ್ಟುವುದಕ್ಕೆ ನಿನಗೆ ನಾಚಿಕೆ ಬರಲಿಲ್ಲವೇ? ಶ್ರೀ ಮೂರ್ಖ, ನಿನಗೆ ಈಶನು ಮೆಚ್ಚಲಾರನು. ನಿಮ್ಮನ್ನು ಎಷ್ಟು ಮಾತ್ರ ಗುರುವರು ಬಿಟ್ಟವರಲ್ಲ. ಈ ಅಟ್ಟಹಾಸದಿಂದ ನಿಮ್ಮನ್ನು ಮಂಚಕ್ಕೆ ಒಯ್ದು ಮುದ್ದಿಸುವೆ. ಯಮಕೂಪದವರು ಹಾಗೂ ನನ್ನ ಭೀಕರ ಮಾತುಗಳನ್ನು ಆಡಿದರೆ ಆ ವೀರನ ರೂಪದಲ್ಲಿ ಯಾರು ಸ್ವತಂತ್ರ ಇರುವರಿ ಇದನ್ನು ಅರಿಯದೆ ಬೆಟ್ಟಕ್ಕೆ ನಡೆಯುವುದರಿ ಮಾಡುವುದೇನು? ನೀವು ಯಾವ ಪ್ರತಿವತ ಹಿಂದಕ್ಕೆ ಮಾನ್ ರಕ್ತರಿಗೆ ಅದರಾಮದ ಸುಮ್ಮನವನ್ನು ಪರಿವಾರಿಯರೇ ನಿಮ್ಮ ಕುಂಭಕುಟಗಳನ್ನು ತುಂಬಿಸಿಕೊಟ್ಟರೆ ಸಂಭ್ರಮವನ್ನು ಪಡಿಸುವೆ. ನಿಮ್ಮ ಹಂಬಲವನ್ನು ಇಟ್ಟು ಸುಮ್ಮನವನ್ನು ಪಟ್ಟರೆ ನಟ್ಟಗಾಗುವುದು. ಇಷ್ಟು ತಿಳಿಯದೆ ಭ್ರಷ್ಟ ಮಾತುಗಳನ್ನು ಆಡುವುದೇ ಈಶನಾದ ಕುಷ್ಟ ಈಶನು ನಿನ್ನನ್ನು ನಷ್ಟ ಮಾಡದೆ ಬಿಡುವನೇನು? ಮಡದಿಯರನ್ನು ಕಾಡುವುದು ಒಳತಿಯಲ್ಲ. ಕೆಲವು ಮೂಡ ಎಷ್ಟು ಹೇಳಿದರೂ ನಿನ್ನ ದುಷ್ಟತನವನ್ನು ಬಿಡದೆ ಈ ನೀಚತನದಿಂದ ಬೇಚಾಡುವುದು ತರವಲ್ಲ. ನಿಮ್ಮ ನಾಲಿಗೆಯನ್ನು ಕಿತ್ತು ನಿಮ್ಮ ರಕ್ತವನ್ನು ಕುಡಿದು ತೆಗೆದು ಬಿಡುವ. ನಿಮ್ಮನ್ನು ಕಾಡಿದರೆ ನಮಗೆ ಕೇಳು ತೆಪ್ಪಿಕೊಂಡು ನುಡಿಯಲಿಕ್ಕೆ ನಿಮಗೆ ನಾಚಿಕೆ ಬರುವುದಿಲ್ಲವೇ? ನಿಮ್ಮ ಹಲ್ಲನ್ನು ಕಿತ್ತು ಕಲ್ಲಾಪಿಲ್ಲಿ ಮಾಡಿಬಿಟ್ಟೆ. ನಲ್ಲಿರೆಂಬ ಕೈಗಾದರೆ ಬಾಯಿಗೆ ಬಲಂತ ಮಾತಾಡುವುದೇ ಮನೆಯನ್ನು ಭಂಗಪಡಿಸಿದರೆ ನಿನ್ನ ಪ್ರಾಣಕ್ಕೆ ಭಂಗವಾಗದೆ ಹೋಗಲಾರದು. ಬಿಡು ಅಂಗನ ಆಂಜನೇಯರನ್ನು ಮುಟ್ಟುವುದು ತರವಲ್ಲೋ ರಕ್ಷಸ. ಮೂರ್ಖನಾದ ದೈತನೇ, ಎಷ್ಟು ಹೇಳಿದರೂ ನಿನಗೆ ಕಷ್ಟ ಬಂದಿದ್ದಲ್ಲದೆ ನನ್ನಂತ ಸ್ತ್ರೀಯರನ್ನು ಮುಟ್ಟುವುದಕ್ಕೆ ನಿನಗೆ ನಾಚಿಕೆ ಬರಲಿಲ್ಲವೇ? ಶ್ರೀ ಮೂರ್ಖ ಯೇಸುವಿನ ಮೆಚ್ಚಲಾರನು. ಸ್ತ್ರೀಯರೇ ಹೇಳುವುದು ನೀ ಕೇಳಿದೆ. ವಸಂತ ಯೌವನ ಲಕ್ಷ, ಪುರುಷ ಯೌವನ ಧನ, ವಿದ್ಯಾ ನಾರಿ ಇದರ ಅರ್ಥವೇನೆಂದರೆ ಏನಿರಬಹುದು? ವಸಂತ ಕಾಲಕ್ಕೆ ವೃಕ್ಷಗಳಿಗೆ ವಸಂತ ಕಾಲವೇ ಯೌವನ, ಪುರುಷರಿಗೆ ಧನವೇ ಯೌವನ, ಸ್ತ್ರೀಯರಿಗೆ ಸೌಭಾಗ್ಯವೇ ಯೌವನ, ಪಂಡಿತರಿಗೆ ಇದ್ದೇ ಯೌವನ. ಹೀಗಿದ್ದು ನಿಮ್ಮಂತ ಯೌವನ ನಿಮ್ಮ ಕುಂಭಕುಟಗಳನ್ನು ತುಂಬಿಸಿಕೊಟ್ಟರೆ ಸಂಭ್ರಮವನ್ನು ಪಡಿಸಿದೆ. ನಿಮ್ಮ ಹಂಬಲವನ್ನು ಬಿಟ್ಟು ಸಂಭ್ರಮವನ್ನು ಪಟ್ಟರೆ ನೆಟ್ಟಗಾಗುವುದು. ಇಷ್ಟು ಸ್ತ್ರೀಯರೇ ಭ್ರಷ್ಟ ಮಾತನಾಡುವುದಿದೆ. ಮೂರ್ಖ ಸ್ತ್ರೀಯರೇ ಹೇಳುವಂತ ಮೂರ್ಖರಿಗೆ ತಿಳಿಯುವ ಪರ ಸ್ತ್ರೀಯರನ್ನು ಕಾಣುವುದರಿಂದ ಕೇಡು ತಪ್ಪದು ಮೂಡ, ಬಯಸಬೇಡ ಕೇಡ. ಕೆಲವು ಮೂಡ ಕೇಡ ನುಡಿಯನ್ನು ನುಡಿದರೆ ಸಲ್ಲದು, ಬಲ್ಲಿದತನ ನಲ್ಲಿಯರನ್ನು ಸಲ್ಲದು. ಕಳ್ಳ ಮಾತಿನಿಂದ ಬಲ್ಲಿದತನದಲ್ಲಿ ನಲ್ಲಿಯರನ್ನು ಸಲ್ಲದು. ನೀವು ಕಳ್ಳತನದ ಮಾತು ಮಾತಾಡಿದರೆ ನಿಮ್ಮ ಹಲ್ಲುಗಳನ್ನು ಕಿತ್ತು ಕಲ್ಲ
ಕಲ್ಲಿಯರೆಂಬ ಕೈಗಾದರೆ ವಾಯಿಗೆ ಬಲ್ಲಂತೆ ಮಾತಾಡುವುದೇನೆ ಮೂರ್ಖ ಸ್ತ್ರೀಯರೇ. ಧ್ರುವ ಹೇಳುತ್ತಿಲ್ಲ ಕೇಳುವ ಅದೇನು ಹೇಳುವಂತವರಾಗಿ ಅಯ್ಯೋ, ಈ ಸಭೆಯಲ್ಲಿ ಕುಳಿತ ಪುಣ್ಯಾತ್ಮರೇ, ಈತರು ನಮ್ಮನ್ನು ನಮ್ಮಂತ ಬಾಲಿಯರನ್ನು ಕರೆಪಿಡಿದು ಕರೆದರಣೆ ಎಳೆದು ಮರ್ಯಾದೆಯನ್ನು ಪಡೆಯುತ್ತಿರುವನು. ಇದನ್ನು ಸಹ ಹೇಳದೆ ಸುಮ್ಮನೆ ಕೂರುವವರು ತರವಲ್ಲ ಸಭಾಸಜ್ಜನರೇ. ಮೂರ್ಖ ಸ್ತ್ರೀಯರೇ, ಯಜ್ಞವಾಗಿ ಬದಲಾಡಿದರೆ ನಿಮ್ಮನ್ನು ನನ್ನ ಎದುರಾಗಿ ಬಿಡಿಸಿಕೊಳ್ಳುವ ವೀರನು ಯಾರಿಲ್ಲ. ಇದು ಅಲ್ಲದೆ ಸಾಕ್ಷಾತ್ ರುದ್ರಮೂರ್ತಿ ಸಾಬಂದರು ನಮ್ಮ ಕೈಯಿಂದ ಬಿಡಿಸಿಕೊಂಡು ಸಾಧ್ಯವಿಲ್ಲ. ಇವರಿಂದ ನಮ್ಮ ಸ್ಥಾನಕ್ಕೆ ಎದ್ದೇಳುವಂತವರಾಗಿ ಮೂರ್ಖ ಸ್ತ್ರೀಯರೇ. ಅಯ್ಯೋ ಶಿವ ಶಿವ,
ಮಹಾಪ್ರತಾಪ ಸೌರದಿಂದ ಅಪ್ಪವ ನನ್ನನ್ನು ಬಂದವರು ದಾರೊಂದು ಕೇಳುವ ವೀರ ನೀನು ದಾರಲೇ ಸೇವಕ. ಅಟ್ಟದ ಮೇಲೆ ಬಂದವರನ್ನು ಗಟ್ಟಿಯಾಗಿ ಮಾತನಾಡಿಸಿಕೊಳ್ಳುವ ಸಾರಥಿ ನಮ್ಮ ನಾಮಾಗಿದ್ದರೆ ಏನು ಬೇಗನೆ ವಿಸ್ತರಿಸುವಂತವರಾಗಿ. ಸಾರಥಿ ನಾವು ದಾರಂದರೆ ಯಾರಿರುವಿರಿ? ಶ್ರೀಮದ್ವತಿಯಿಂದ ಮೃಡಾಣಿಯರ ಕುಚ ಕುಂಕುಮಾಂಕಿತ ಶ್ರೀ ಶಂಕರ ಸಾಂಬ ಮೂರ್ತಿಯ ಮಹಾಜ್ಞಾನಿಯಿಂದ ಈ ಅಲಕಾವತಿಯ ಪಟ್ಟಣಕ್ಕೆ ಸಾರ್ವಭೌಮನೆನಿಸಿದ ಕುಬೇರ ಮಹಾರಾಜನೆಂದು ತಿಳಿಯಲೇ ಸೇವಕ. ಕುಬೇರ ಮಹಾರಾಜನೆಂಬುದು ಗೊತ್ತಾಗುತ್ತಾಯಿತು. ಈ ಸಭಾಮಂದಿರಕ್ಕೆ ಒಂದು ಕಾರಣವೇನು ಬೇಗನೆ ಹೇಳುವಂತವರಾಗಿ. ಅಲೈ ಸಾರಥಿ, ನಮ್ಮ ಅಂದವಾದ ಅರಮನೆಯನ್ನು ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಏನಿರುವುದು ದೇವ? ನಮ್ಮ ರಾಜ್ಯದ ವ್ಯವಸ್ಥೆ ಹೇಗೆ ನಡೆದಿರುವುದು ಎಂಬುದನ್ನು ವಿಚಾರ ಮಾಡಲು ಎಲ್ಲಿಗೆ ಬರೋಣವಾಯಿತು. ಕಂಡೆಯಾ ಸೇವಕ? ಬಂದ್ರೆ ಬಹಳ ಚೆನ್ನಾಗಿ ತಮ್ಮ ಕಾರ್ಯವನ್ನು ತೀರಿಸಿಕೊಂಡು ಹೋಗುವಂತವರಾಗಿ. ಯಾಕಾಗಲ್ಲದು? ತಾವು ಬಂದಂತವರದಾರ ಗೊತ್ತಾಗಿಲ್ಲ ಅಂದ್ರೆ ಎಲೆ ಮಹಾಪ್ರತಾಪರೇ ಕತ್ತಿಗಡನೆ ಸಿಡಿದ ಕಡಗಡನೆ ಬಂದು ನುಡಿಯುತ್ತಿರುವ ಹುಡುಗ ನೀನು ನಿನ್ನ ನಾಮಾಂಕಿತವೇನೋ ಬೇಗನೆ ಹೇಳುವಂತವನಾಗಲೇ ಕಿಂಕರನೇ. ಅಟ್ಟೆ ಮೇಲೆ ಬಂದವರನ್ನು ಗಟ್ಟಿಯಾಗಿ ಮಾತನಾಡಿಸಿಕೊಳ್ಳುವ ಚಿಟ್ಟುಳು ಸಾರಥ್ಯಂದರು ದೇವ. ನಮ್ಮ ನಾಮಾಂಕಿತವೇನು ಬೇಗನೆ ವಿಸ್ತರಿಸುವಂತವರು ನಾವು ಇದೇ ಸ್ವರ್ಗದ ಚಂಡ ಪ್ರಚಂಡ ರುಂಡ ಮಾಲಾ ಧರಿಸಿದನಂತೆ ಕಂಡ ಪರಿಶೋಧಿಸುವ ಮಹಾರಾಜನೆಂದು ಈ ಅಕರಾವತಿಯ ಪುರವನ್ನು ಬಿಡದೆ ಆಳುವ ಕುಬೇರ ಮಹಾರಾಜನ ಮಂತ್ರಿ ಸಕಲ ಗುಣತಂತ್ರ ಸುಬುದ್ಧಿ ಎಂಬ ನಾಮವನ್ನು ಗೊತ್ತಿಲ್ಲದೆ ಶಿವರಾಸ ಪಾವಕ ಸುಬುದ್ಧಿಯ ನಾಮವಂತೂ ಗೊತ್ತಾದಂತಾಯಿತು. ಈ ಸಭಾಮಂದಿರಕ್ಕೆ ಬಂದ ಕಾರಣ ಏನಿರುವುದು ಹೇಳುವಂತವರಾಗಿ ಎಲೆ ಸಾರಥಿ ಅಂದವಾದ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಅಂದವೇನೆಂದರೆ ಅದು ಏನಿರುವುದು ಸರ್ವಭೌಮರಾದ ಕುಬೇರ ಮಹಾರಾಜನು ಬಂದ ಪ್ರವಿಷ್ಟ ಅವರ ಆಜ್ಞಾಸಾರವಾಗಿ ಮುಂದಿನ ಕಾರ್ಯಕ್ಕೋಸ್ಕರ ಅಲ್ಲಿಗೆ ಬರಣವಾಯಿತು. ಆಚರಣೆ ಬಂದು ತಮ್ಮ ಕಾರ್ಯವನ್ನು ತೀರಿಸಿಕೊಂಡು ಹೋಗುವಂತ ಕುಬೇರ ಮಹಾರಾಜರೇ ನನ್ನ ನಮಸ್ಕಾರಗಳು. ಹೇ ಮಂತ್ರೇಶ, ನಿನಗೆ ಸದಾ ಜಯವಾಗಲಿ. ಮೇಲಕ್ಕೆ ದೇಳುವಂತವನ ಎದ್ದಿದ್ದೇನೆ ದೇವ. ಹೇ ಮಂತ್ರಿಗೆ, ನಮ್ಮ ರಾಜ್ಯದ ವ್ಯವಸ್ಥೆ ಹೇಗೆ ನಡೆದಿರುವುದು ಬೇಗನೆ ತಿಳಿಸುವಂತವನಾಗು. ಹೇ ರಾಜೇಂದ್ರ, ಹಾಗಾದ್ರೆ ಹೇಳ್ತೀನಿ ಕೇಳುವಂತವನ ಅದೇನು ಹೇಳುವಂತವನ. ಶ್ರೀ ಶಂಕರನ ಸ್ಮರಣೆ ಕೈಯೆತ್ತಿರುವರು ನಿರಂತರವಾಗಿ ಎತ್ತ ನೋಡಿದತ್ತ ಮುನಿ ಸಂದೇಹವು ಅಗ್ನಿ ಹೋಮ ಯಜ್ಞಾದಿಗಳು ಸಿದ್ಧವಾಗಿರುವುದು. ಯಾರು ಏನು ನಿರಂತರವಾಗಿ ಶಿವಧ್ಯಾನ ಕೈಯೆತ್ತಿರುವರು ಇಷ್ಟು ಸದಾ ಸಂಪುಟಕ್ಕೆ ಒಳೆಯುತ್ತಿರುವ ಮತ್ತು ನಡೆಯುತ್ತಿರುವ ಯಾವ ಸಂದೇಹ ಇಲ್ಲದೆ ರಾಜ್ಯವು ಸುಖ ರೂಪದಿಂದ ಸಾಗುವುದು. ಕೆಳಯ ರಾಜೇಂದ್ರ ಗೋಪಾಲನೆ ಮಂತ್ರಿಗೆ ನಿನ್ನ ಚತುರೋಪಾಯಕ್ಕೆ ಎಣೆಯೇ ಇಲ್ಲ. ಆದರೆ ನಮ್ಮಲ್ಲಿರುವ ಮಾರ್ಗಫಲವು ಪ್ರಬಲವಾಗಿರುವುದೋ ಇಲ್ಲವೋ ಎಂಬುದನ್ನು ಬೇಗನೆ ಸೂಚಿಸುವಂತವನಾಗು. ಹೇಳ್ತಾರೆ ಹಾಗಾದ್ರೆ ಹೇಳ್ತೀನಿ ಕೇಳುವಂತವನಾಗು. ಅದೇನು ಹೇಳುವಂತವನಾಗು. ನಮ್ಮಲ್ಲಿರುವ ರಥ ಕುದುರೆಗಳು ಕಾಲಬಲವೆಂಬ ಮಧುಮತ ಅಲ್ಲಿರುವ ರಾವತರವಾಗಿ ರಥಿಕರು ಮಹಾಪ್ರಭಾಶಾಲಿ
ಆನಂದವಾಯಿತು. ಶಂಕರನ ಅಂತಃಕರಣದಿಂದ ನಮ್ಮ ರಾಜ್ಯವು ಸಂತೋಷದಿಂದಿರುವುದಾದರೆ ನಮ್ಮ ಪುಣ್ಯಕ್ಕೆ ಬೆಲೆಯೇ ಇಲ್ಲವಲ್ಲವಯ್ಯ ಮಂತ್ರಿವರ್ಯ. ಏ ರಾಜೇಂದ್ರ, ಹೇಳ್ತೀನಿ ಕೇಳುವಂತವರಾಗಿ. ಅದೇನು ಹೇಳುವಂತವರಾಗಿ? ಐಶ್ವರ್ಯದ ಸದಾ ರಕ್ಷಿಸುವನು. ನಮಗೆ ಇನ್ನ ಯಾವ್ದರದ ಭಯವೋ ರಾಜೇಂದ್ರನೇ? ಏ ಮಂತ್ರಿಯೇ, ಶ್ರೀ ಸಾಂಬಮೂರ್ತಿಯು ನಮ್ಮ ಸಖನೆಂದು ಭಾವಿಸಿ ನಮ್ಮನ್ನು ಕಾಯುವುದರಿಂದ ನಮಗೆ ಆತರ ಭಯವಯ್ಯ ಮಂತ್ರೇಶ. ಏ ರಾಜೇಂದ್ರ, ಹಾಗಾದ್ರೆ ಹೇಳ್ತೀನಿ ಕೇಳುವಂತ. ಅದೇನು ಹೇಳುವಂತವನಾಗ? ಬಹಳ ಕ್ಷಣಗರದಿಂದಿರುತ್ತಿರುವಂತೆ ನಾವು ಅವನಲ್ಲಿಗೆ ಹೋಗಿ ಅವನಲ್ಲಿರುವ ಧನ ಸಂಪತ್ತುಗಳನ್ನು ಒಂದು ಉಳಿಯದಂತೆ ನಮ್ಮ ವಶ ಮಾಡಿಕೊಂಡು ಬರುವಕ್ಕೆ ಹೋಗೋಣ. ಮಣಿಕಾಸುರನೇ, ರಥವನ್ನು ಸಿಂಗರಿಸುವಂತವರಾಗು. ಹೇಳ್ತೀನಿ ಕೇಳುವಂತ. ಏನು ಹೇಳುವಂತವರಾಗು. ಮಣಿಕಾಸುರನೇ, ಏನು ಹೇಳುವಂತವರಾಗು. ಸದ್ಯಕ್ಕೆ ನಮ್ಮ ಅನುಚರನನ್ನು ಕುಬೇರನಿಗೆ ಯುದ್ಧಕ್ಕೆ ಹೋಗಿ ಅವನಲ್ಲಿರುವ ಧನ ಸಂಪತ್ತು ಸಿಂಹಾಸನವನ್ನು ನಮ್ಮ ಸ್ವಾಧೀನಪಡಿಸಲು ಹೇಳಿ ಕಳಿಸಿದನು. ಅದಕ್ಕೆ ಅವನು ಒಪ್ಪಿದರೆ ಸರಿ, ಒಪ್ಪದಿದ್ದರೆ ಅವನ ಕೂದಲಿಗೆ ಆಹುತಿಯನ್ನು ಕೊಟ್ಟು ಅವನ ಸಕಲ ಸಂಪತ್ತು ಸಿಂಹಾಸನವನ್ನು ತಂದು ತಮ್ಮ ಪಾಲಕ್ಕೆ ಒಪ್ಪಿಸಿವೆ. ಶೀಘ್ರದಿಂದ ಅಪ್ಪಣೆಯನ್ನು ಕೊಡುವ ಅಗ್ರಜ. ಹಾಗಾದರೆ ಮಣಿಕಾಸುರನೇ, ಸತ್ಯಕ್ಕೆ ನಿನಗೆ ಯುದ್ಧಕ್ಕೆ ಹೋಗುವುದಕ್ಕೆ ವಿಜಯದ ವೇಳೆಯನ್ನು ಕೊಟ್ಟಿರುವನು. ಸತ್ಯಕ್ಕೆ ಅಳಕಾವತಿಯ ಪುರವನ್ನು ಸೇರಿ ಅಲ್ಲಿರುವ ಸಕಲ ಸಂಪತ್ತುಗಳನ್ನು ನಿನ್ನ ಸ್ವಾಧೀನ ಮಾಡಿಕೊಂಡು ಅಲ್ಲಿರುವ ಆಪ್ತಾಂಗಿನಿಯರನ್ನು ಕೆಡದು ಭಂಗಪಡಿಸಿ ಅವರು ಯುದ್ಧಕ್ಕೆ ಬಂದರೆ ಅವರ ಗಂಗಾವಲಿಗಾಗಿ ಕಾಲು ರುದ್ರನೇ ಬರಲಿ.